ಅಜ್ಜಿ ಸಾವಿನಲ್ಲೂ ಗಟ್ಟಿಯಾಗಿ ನಿಂತಿದ್ದ ಗಿಲ್ಲಿ ನಟನಿಗೆ ಕಣ್ಣೀರು ಹಾಕಿಸಿದ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಕನ್ನಡ 12 ಶೋನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಎಲಿಮಿನೇಟ್ ಆಗಿದ್ದಾರೆ. ಆ ವೇಳೆ ಅಶ್ವಿನಿ ಗೌಡ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಈ ಹಿಂದೆ ಎಲಿಮಿನೇಟ್ ಆದವರು ಕಾರ್ನಲ್ಲಿ ಮರಳಿ ಬಂದಿದ್ದುಂಟು. ಈ ಬಾರಿ ರಕ್ಷಿತಾ ಶೆಟ್ಟಿ ಮತ್ತೆ ಬರುತ್ತಾರೆ ಅಂತ ನಂಬಿಕೆ ಇದೆ. ಈ ಮನೆಯಲ್ಲಿ ಯುನಿಕ್ ಕ್ಯಾರೆಕ್ಟರ್ ರಕ್ಷಿತಾ ಎಂದು ಚೈತ್ರಾ ಕುಂದಾಪುರ ಅವರು ಹೇಳಿದ್ರು. ಯಾವಾಗಲೂ ಎಲಿಮಿನೇಟ್ ಆಗಿರೋರನ್ನ ಸುದೀಪ್ ಅವರು ಇಷ್ಟು ಕಮ್ಮಿ ಮಾತಾಡಿಸೋದಿಲ್ಲ, ಏನೋ ಇದೆ ಎಂದು ಸೂರಜ್ ಕೂಡ ಅನುಮಾನ ಪಟ್ಟಿದ್ದಾರೆ. ಧನುಷ್ ಗೌಡ, ಗಿಲ್ಲಿ, ರಘು ಅವರು ಕೂಡ ಬೇಸರನ ವ್ಯಕ್ತಪಡಿಸಿದ್ದಾರೆ. ನಮ್ಮ 3 ಜನರ ಜೊತೆ ಕ್ಲೋಸ್ ಇದ್ಲು, ನಮಗೆ ಎಫೆಕ್ಟ್ ಆಗ್ತದೆ, ನಮಗೆ ಅಂತ ಇರೋ ಜೀವ ಇದು, ಬಂದು ಮಾತಾಡಿಸೋ ಜೀವ ಎಂದು ರಘು ಅವರು ರಕ್ಷಿತಾ ಬಗ್ಗೆ ಬೇಸರನ ವ್ಯಕ್ತಪಡಿಸಿದ್ದಾರೆ. ನಾನು ರಕ್ಷಿತಾಳನ್ನು ತುಂಬಾ ಹಚ್ಕೊಂಡಿದ್ದೆ ಎಂದು ರಜತ್ ಕೂಡ ಹೇಳಿದ್ದಾರೆ. ಕುಣ್ಕೊಂಡು ಬಂದು ಮಾತಾಡಿಸ್ತಿದ್ಲು. ಡಬಲ್ ಎಲಿಮಿನೇಷನ್ ಅಂದಾಗಲೇ ನನಗೆ ತಲೆ ಕೆಟ್ಟೋಯ್ತು. ಇದು ನಿರೀಕ್ಷೆ ಮಾಡೋಕೆ ಆಗಿರಲಿಲ್ಲ. ನಾನು ಅಳೋದಿಲ್ಲ, ಆದರೆ ಇವತ್ತು ಬೇಸರ ಆಗ್ತದೆ. ಇನ್ನೂ 1 ವಾರ ಬೇಕು ನನಗೆ ಸರಿ ಹೋಗೋಕೆ ಅಂತ ಗಿಲ್ಲಿ ನಟ ಹೇಳಿದ್ದಾರೆ. ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿ ನಡುವೆ ಒಂದು ಒಳ್ಳೆಯ ಸ್ನೇಹ ಸಂಬಂಧ ಇತ್ತು. ಇವರಿಬ್ಬರು ತಮಾಷೆಯಾಗಿ ಕಿತ್ತಾಡ್ಕೊಂಡು ಯಾವಾಗಲೂ ಎಲ್ಲರನ್ನು ನಗಿಸ್ಕೊಂಡು ಇದ್ರು. ಅಜ್ಜಿಯ ಸಾವಿನಲ್ಲಿ ಗಿಲ್ಲಿ ನಗುತ್ತಿದ್ದರು ಎಂದು ಅಶ್ವಿನಿ ಜಾಹ್ನವಿ ಒಮ್ಮೆ ಮಾತಾಡ್ಕೊಂಡಿದ್ರು. ಅಂದ ಹಾಗೆ ಸ್ಪಂದನ ಸೋಮಣ್ಣ ಅವರು ತಾನು ಬಚಾವಾದೆ ಎಂದು ಖುಷಿಯಾಗಿದ್ದಾರೆ. ಇನ್ನು ಕಾವ್ಯ ಶೈವ ಅವರು ನನಗೆ ಡಬಲ್ ಎಲಿಮಿನೇಷನ್ ಸರ್ಪ್ರೈಸ್ ಅನ್ನಿಸ್ತು, ಆದರೆ ಧ್ರುವಂತ್ ಔಟ್ ಆಗಿರೋದು ಸರ್ಪ್ರೈಸ್ ಅನಿಸಿಲ್ಲ ಅಂತ ಹೇಳಿದ್ದಾರೆ. ಕಾವ್ಯ ಶೈವ ಹಾಗೂ ರಕ್ಷಿತಾ ಶೆಟ್ಟಿ ನಡುವೆ ಸಾಕಷ್ಟು ಜಗಳ ಆಯಿತು. ನಾಮಿನೇಷನ್ ವಿಷಯ ಬಂದಾಗಲೋ ಇನ್ಯಾವುದೋ ವಿಷಯ ಬಂದಾಗ ಕಾವ್ಯ ಅವರು ರಕ್ಷಿತಾನ ವಿರುದ್ಧ ಮಾತಾಡ್ತಿದ್ರು. ಅದರಂತೆ ರಕ್ಷಿತಾ ಅವರು ಕಾವ್ಯ ವಿರುದ್ಧ ಕೂಡ ಮಾತಾಡಿದ್ರು. ಈಗ ನಾನು ಅಳೋದಿಲ್ಲ ಎಂದು ಕಾವ್ಯ ಹೇಳಿದ್ದಾರೆ. ಮನೆಯವರೆಲ್ಲರೂ ರಕ್ಷಿತಾ ಮತ್ತು ಧ್ರುವಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಈ ವಾರ ವೋಟಿಂಗ್ಸ್ ಲೈನ್ಸ್ ತೆಗೆದಿರಲಿಲ್ಲ. ಸೊ ಧ್ರುವಂತ್ ಮತ್ತು ರಕ್ಷಿತಾ ಅವರು ಸೀಕ್ರೆಟ್ ರೂಮ್ನಲ್ಲಿ ಇದ್ದಾರೆ. ಯಾರೆಲ್ಲ ಕಂಟೆಸ್ಟ್ಗಳು ನಮ್ಮ ಬಗ್ಗೆ ಅಭಿಪ್ರಾಯನ ಏನೇನು ಹೇಳ್ತಾ ಇದ್ದಾರೆ ಅಂತ ಸೀಕ್ರೆಟ್ ರೂಮಿಂದ ಇವರಿಬ್ಬರು ಕೇಳಿಸ್ಕೊತಿದ್ದಾರೆ. ಇನ್ನು ಎಷ್ಟು ದಿನ ಇವರಿಬ್ಬರು ಸೀಕ್ರೆಟ್ ರೂಮಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ. 1 ವಾರ ಪೂರ ಇರಿಸ್ತಾರಾ ಅಥವಾ ಮಿಡ್ ವೀಕಲ್ಲಿ ಕಳಿಸ್ತಾರಾ, ಇಲ್ಲ ಧ್ರುವಂತ್ ಎಲಿಮಿನೇಟ್ ಆಗಿ ಹಾಗೆ ಹೋಗ್ತಾರಾ, ರಕ್ಷಿತಾ ಒಬ್ಳೇ ಕಳಿಸ್ತಾರಾ ಅಂತ ಕಾದು ನೋಡಬೇಕು. ರಕ್ಷಿತಾ ಅವರು ಇಷ್ಟು ದಿನ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಮನೆಯಲ್ಲಿ ಅವರು ಇರೋದು ಇನ್ನೂ ಒಂದು ಲವಲವಿಕೆ ಥರ, ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲರ ಜೊತೆಲೂ ಚೆನ್ನಾಗಿರ್ತಾರೆ. ರಘು ಅವರಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವರು ಮಾಡಿದಂಥ ಅಪ್ಪ ಮಗಳ ಒಂದು ಸ್ಕಿಟ್ ತುಂಬ ಚೆನ್ನಾಗಿತ್ತು. ಗಿಲ್ಲಿ ಮತ್ತು ರಕ್ಷಿತಾ ಕಾಂಬಿನೇಷನ್ ಯಾವಾಗಲೂ ಚೆನ್ನಾಗಿದೆ. ಇಬ್ಬರು ತರಲೆ ಮಾಡ್ಕೊಂಡಿರ್ತಾ ಇದ್ರು. ಮಾಳು ಅಂತೂ ಜಾಸ್ತಿ ತುಂಬ ಬೇಜಾರು ಮಾಡ್ಕೊಂಡಿದ್ರು ರಕ್ಷಿತಾ ಅವರು ಹೋಗಬೇಕಾದ್ರೆ. ಲಾಸ್ಟ್ ಎಪಿಸೋಡಲ್ಲೂ ಕೂಡ ಮಾಳು ಎಲಿಮಿನೇಟ್ ಗೆ ಬಂದಾಗ ರಕ್ಷಿತಾನು ತುಂಬ ಅಳ್ತಾ ಇದ್ರು. ಅದೇ ರೀತಿ ಮಾಳವರು ಕೂಡ ರಕ್ಷಿತಾನ ನೆನೆಸ್ಕೊಂಡು ತುಂಬ ಹತ್ತಿದ್ದಾರೆ. ರಘು, ರಜತ್, ಗಿಲ್ಲಿ ಮತ್ತು ಮಾಳು ಈ 4 ಜನ ತುಂಬ ರಕ್ಷಿತಾ ಎಲಿಮಿನೇಟ್ ಆಗಿದ್ದಕ್ಕೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಕಾವ್ಯ ಮತ್ತು ಸ್ಪಂದನಿಗೆ ಸ್ವಲ್ಪ ಖುಷಿಯಾಗಿದೆ, ಏಕೆಂದರೆ ಅವರೇ ಎಲಿಮಿನೇಟ್ ಮಾಡಿದ್ದು, ಅವರೇ ನಾಮಿನೇಟ್ ಮಾಡಿದ್ರು ರಕ್ಷಿತಾ ಅವ್ರನ್ನ. ಸರಿಯಾಗಿ ರೀಸನ್ ಕೊಡಲ್ಲ ನಾಮಿನೇಷನ್ ಮಾಡಬೇಕಾದ್ರೆ ಅಂತ ರೀಸನ್ ಹೇಳಿದರು. ಅವರಿಬ್ಬರಿಗೆ ಸ್ವಲ್ಪ ಖುಷಿ ಇದೆ ಅನಿಸುತ್ತೆ. ಬಟ್ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಯಾವಾಗ ಮತ್ತೆ ಇವರ ಎಂಟ್ರಿ ಅಂತ ಕಾದು ನೋಡಬೇಕಾಗಿದೆ. ನೋಡೋಣ ಯಾವ ಎಪಿಸೋಡಲ್ಲಿ ಇವರಿಬ್ಬರನ್ನ ಮತ್ತೆ ಮನೆ ಒಳಗೆ ಕರ್ಸ್ಕೋತಾರೆ ಅಂತ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು.